Good morning, students. So, ಇವತ್ತಿನ ಕ್ಲಾಸ್ನಲ್ಲಿ ನಾವು ಇನ್ನೊಂದು ಸೆಕೆಂಡ್ ಪ್ರಾಬ್ಲಮ್ ನೋಡ್ತಾ ಇದೀವಿ. ರಮ್ಯಾ ಅಂಡ್ ರಾಜೇಶ್ ಅಂತ ಇದೆ. ಹೌದಾ? ಪ್ರಾಬ್ಲಮ್ ಅಲ್ಲಿ ರಮ್ಯಾ ಅಂಡ್ ರಾಜೇಶ್ ಅಂತ ಇದೆ. ಸೊ ಇಲ್ಲಿ ಹೊಸ ಪಾರ್ಟ್ನರ್ ರಮ್ಯಾ ಅಡ್ಮಿಟ್ ಆಗಿದ್ದಾರೆ. ಓಕೆ, ಸೊ ರಮ್ಯಾ ಅವರ ಹೊಸ ಪಾರ್ಟ್ನರ್ ಅಡ್ಮಿಟ್ ಆದ ತಕ್ಷಣ ಅವ್ರು ಕೆಲವೊಂದಿಷ್ಟು ಕಂಡೀಷನ್ಸ್ ಅನ್ನ ಫುಲ್ಫಿಲ್ ಮಾಡಬೇಕಾಗ್ತದೆ. ಸೊ ಅದರಲ್ಲಿ ಮೊದಲನೇ ಕಂಡೀಷನ್ ನೋಡ್ರಿ, she brings rupees 40,000 as capital and rupees 25,000 towards goodwill. ಅವ್ರು ಬರುವಾಗ ಮೊದಲ 40,000 ಕ್ಯಾಪಿಟಲ್ ತಗೊಂಡ್ ಬರಬೇಕು, ಆಮೇಲೆ 25,000 ಗುಡ್ ವಿಲ್ ಅನ್ನು ತೆಗೆದುಕೊಂಡು ಬರ್ಬೇಕಂತ ಹೇಳಿ ಇಬ್ರು ಜನ ಪಾರ್ಟ್ನರ್ಸ್ ಅಲ್ಲಿ ಏನ್ ಮಾಡ್ತಾ ಇದಾರಪ್ಪ, ಕಂಡೀಷನ್ ಹಾಕ್ತಾ ಇದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಅಡ್ಜಸ್ಟ್ಮೆಂಟ್, ಡೆಪ್ರಿಶಿಯೇಟ್ ಮಷಿನರಿ ಅಂಡ್ ಫರ್ನಿಚರ್ ಬೈ 10% ಈಚ್. ಸೊ ಇಲ್ಲಿ ಫರ್ನಿಚರ್ ಮೇಲೆ ಮತ್ತು ಮಷಿನರಿ ಮೇಲೆ ಏನ್ ಮಾಡಿದಾರೆ ಅವರು 10% ಡೆಪ್ರಿಸಿಯೇಷನ್ ಅನ್ನ ಚಾರ್ಜ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ appreciate building by 20%. Appreciation means increase in the value of fixed assets. Next, increase PBD on debtors to rupees 6,000. ಈಗಾಗಲೇ PBD ನಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ 3,000 ಇತ್ತು, ಇನ್ಕ್ರೀಸ್ ಎಷ್ಟಾಗಿದೆ ಅಂತ ಹೇಳಿದ್ರು 6,000 ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ದಾರೆ. ಅಂದ್ರೆ 3,000 ಇಂದ 6,000 ಇನ್ಕ್ರೀಸ್ ಆಗಿತ್ತು. ಈಗ ಡಿಫರೆನ್ಸ್ ಅಮೌಂಟ್ ಅದರಲ್ಲಿ ಇನ್ಕ್ರೀಸ್ ಆಗಕ್ಕೆ 3,000 ಮತ್ತೆ ಎಕ್ಸ್ಟ್ರಾ ಇನ್ಕ್ರೀಸ್ ಆಗಿತ್ತು ಅಂತ ಹೇಳಿ ಹೇಳ್ಬೋದು ನಾವು. ಇನ್ ನೆಕ್ಸ್ಟ್, prepaid insurance, it is an unrecorded asset. Prepaid insurance, so rupees 2,000. Okay, so ನಿಮ್ಮ ಹತ್ರ ಇವಾಗ ಪ್ರಾಬ್ಲಮ್ ಅದ, ನಾವು ಸೊಲ್ಯೂಷನ್ ಅನ್ನು ನೋಡೋಣ. ಈ ಕ್ಲಾಸ್ ನಲ್ಲಿ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಮೇಲೆ ಗುಡ್ವಿಲ್ ಅಕೌಂಟ್ ಎರಡರ ಬಗ್ಗೆ ಸೊಲ್ಯೂಷನ್ ನೋಡ್ತಾ ಇದೀವಿ. ಇನ್ನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಸೊಲ್ಯೂಷನ್ ಅನ್ನು ನೋಡೋಣ. ಓಕೆ, ಸೊ ಇವಾಗ ಮೊದಲು ಸ್ಟಾರ್ಟ್ ಮಾಡೋಣ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಮೊದಲನೇ ಅಡ್ಜಸ್ಟ್ಮೆಂಟ್ ಇಲ್ಲಿ ಕ್ಯಾಪಿಟಲ್ ಮತ್ತು ಗುಡ್ವಿಲ್ ಬಗ್ಗೆ ಯಾವುದೇ ಸಂಬಂಧಪಟ್ಟಿದ್ದ ರಿವ್ಯಾಲ್ಯೂಯೇಷನ್ ಅಲ್ಲ. ಸೊ ನೆಕ್ಸ್ಟ್ ಹೋಗೋಣ, ಅಪ್ರಿಶಿಯೇಟ್ ಮಷಿನರಿ ಅಂಡ್ ಫರ್ನಿಚರ್ ಬೈ 10%. So machinery 25,000 ada, 10% means 2,500 ada. Next, to furniture amount estadari 10,000 ada. So 10,000 10% andra that is 1,000. Next, appreciate building by 20%. So building amount estada nodri 40,000 ada. 40,000 10% andra, sorry 20% andra 2,000 8,000 agata amount. Okay, next, increase PBD on debtors to rupees 6,000. PBD is an unrecorded liability got into account. So total ಅಲ್ಲಿ old balance sheet ನಲ್ಲಿ 3,000 ಇತ್ತು, ಅಡ್ಜಸ್ಟ್ಮೆಂಟ್ ಅಲ್ಲಿ ಏನು ಹೇಳಿದ್ರು 6,000 ಆಗಿದೆ ಅಂತ ಹೇಳಿದ್ರು. ಸೊ 3,000 ಇಂದ 6,000 ಆಗಬೇಕಂದ್ರೆ ಎಷ್ಟು ಇನ್ಕ್ರೀಸ್ ಆಯ್ತು? ಸೊ 3,000 has been increased. Increase in liability we are going to show here debit side, decrease in liability we are going to show credit side. Next, prepaid insurance, it is an unrecorded asset. Prepaid insurance rupees 2,000 is credited to revaluation account. Okay, so ಇಲ್ಲಿ ಅಡ್ಜಸ್ಟ್ಮೆಂಟ್ ಗಳನ್ನು ನಾವು ಏನು ಮಾಡಿದ್ವಿ, ಕವರ್ ಮಾಡಿದ್ವಿ. ಸೊ ಇವಾಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಪ್ರಾಫಿಟ್ ಆರ್ ಲಾಸ್. ಸೊ ಇಲ್ಲಿ ಟೋಟಲ್ ಕ್ರೆಡಿಟ್ ಸೈಡ್ ನಮ್ದು ಆಗುತ್ತೆ 8 + 2 10,000 ಆಗುತ್ತೆ. ನೆಕ್ಸ್ಟ್ ಡೆಬಿಟ್ ಸೈಡ್ 2,500 + 1,000 + 3,000 that is 5,500 ಆಗುತ್ತೆ. So 10,000 minus 5,500 ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ ಟೋಟಲ್ ಪ್ರಾಫಿಟ್? ಸೊ ಟೋಟಲ್ ಆಗಿ 6,500 ಆಗುತ್ತೆ. 3 + 2 5 + 1 6 6,500. ಸೊ 10,000 ನಲ್ಲಿ 6,500 ಮೈನಸ್ ಮಾಡಿದಾಗ ನಮ್ಮ ಪ್ರಾಫಿಟ್ ಎಷ್ಟು ಬಂತ್ರಿ? 3,500. ದಿಸ್ ಇಸ್ ದ ಪ್ರಾಫಿಟ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ನೆಕ್ಸ್ಟ್, ಈ ಬಂದಿರತಕ್ಕಂತ ಪ್ರಾಫಿಟ್ ಅನ್ನ ನಾವು 3:2 ರೇಷಿಯೋ ನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಹೆಂಗಪ್ಪ? 3,500 into 3 divided by 5, that is 2,100. Next, 3,500 into 2 divided by 5, that is rupees 1,400. So these are the share distribution of profit amounts, that is Ramya and Rajesh. Ramya ಮತ್ತು ರಾಜೇಶ್ ಅವರ ಏನಪ್ಪ ಡಿಸ್ಟ್ರಿಬ್ಯೂಷನ್ ಮಾಡಿರ್ತಕ್ಕಂಥ ಪ್ರಾಫಿಟ್ ದ ಶೇರ್ ಆಗಿರ್ತದೆ. ಸೊ ಇದು ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಯ್ತು. ಇನ್ನು ನೆಕ್ಸ್ಟ್ ನಾವು ಯಾವ್ದು ಪ್ರಿಪೇರ್ ಮಾಡ್ಬೇಕ್ರಿ? ಗುಡ್ ವಿಲ್ ಅಕೌಂಟ್ ಪ್ರಿಪೇರ್ ಮಾಡಿ. ಓಕೆ, ಸೊ ಗುಡ್ ವಿಲ್ ಅಕೌಂಟ್ ಪರ್ಟಿಕ್ಯುಲರ್ ಅಮೌಂಟ್ 4 ಲೈನ್ಸ್ ಆಗುತ್ತೆ. ಓಕೆ, ಸೊ ಇವಾಗ ಏನ್ ಮಾಡ್ಬೇಕಪ್ಪ, ನಾವು ಟೋಟಲ್ ಗುಡ್ ವಿಲ್ ಎಷ್ಟು ತಗೊಂಡ್ ಬಂದ ನೋಡ್ರಿ ಪಾರ್ಟ್ನರ್ ರಮ್ಯಾ 25,000 ತಗೊಂಡ. ಈ ತಗೊಂಡ್ ಬಂದಿರ್ತಕ್ಕಂಥ ಗುಡ್ ವಿಲ್ ಅನ್ನು ನಾವು ಬ್ಯಾಲೆನ್ಸ್ ಶೀಟ್ ನಲ್ಲಿ ಪ್ರೆಸೆಂಟ್ ಮಾಡ್ತಾ ಇದೀವಿ. ರಿಟೇನ್ಡ್ ಇನ್ ದ ಬಿಸಿನೆಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ 25,000 ಅನ್ನ ಈ ನಮ್ಮ ಕಡೆ ಕೊಟ್ಟಿರ್ತಕ್ಕಂಥ ಓಲ್ಡ್ ರೇಷಿಯೋ ನಲ್ಲಿ ಇಬ್ಬರಿಗೂ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ದಟ್ ಈಸ್ 3:2 ರೇಷಿಯೋ ನಲ್ಲಿ. ಸೊ ಫಸ್ಟ್ ಏನ್ ಮಾಡೋಣ, 25,000 into 3/5 that is
15,000. 25,000 into 3 divided by 5 is 15,000. Next, 25,000 into 2 divided by 5, that is 10,000. So total amount will be y balance carried down 25,000. So both sides we are going to write 25,000. So students, ಇವತ್ತಿನ ಕ್ಲಾಸ್ ಅಲ್ಲಿ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಮತ್ತು ಗುಡ್ವಿಲ್ ಅಕೌಂಟ್ ಬಗ್ಗೆ ನೋಡಿದ್ವಿ. ಓಕೆ, ಈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂದ್ರೆ ಇಲ್ಲಿ ಡೆಬಿಟ್ ಸೈಡ್ ಗೆ ಅಸೆಟ್ ಗಳ ವ್ಯಾಲ್ಯೂ ಕಡಿಮೆ ಆಗ್ತದಲ್ಲ, ನಾವು ಡೆಬಿಟ್ ಸೈಡ್ ತೋರಿಸ್ತೀವಿ. ಅಸೆಟ್ ಗಳ ವ್ಯಾಲ್ಯೂ ಎಲ್ಲ ಜಾಸ್ತಿ ಆಗಿದ್ದ ಕ್ರೆಡಿಟ್ ಸೈಡ್ ತೋರಿಸ್ತೀವಿ. ಇದು ಒಂದು ಕಾನ್ಸೆಪ್ಟ್ ಆಯ್ತು. ಇನ್ನು ನೆಕ್ಸ್ಟ್ ಇನ್ಕ್ರೀಸ್ ಇನ್ ಲಯಬಿಲಿಟಿ ಅಂದ್ರೆ ಯಾವುದೇ ಹೊಣೆಗಾರಿಕೆ ಜಾಸ್ತಿ ಆದ್ರೆ ಡೆಬಿಟ್ ಸೈಡ್ ತೋರಿಸ್ತೀವಿ. ಡಿಕ್ರೀಸ್ ಇನ್ ಲಯಬಿಲಿಟಿ ಕ್ರೆಡಿಟ್ ಸೈಡ್ ತೋರಿಸ್ತೀವಿ. ಇನ್ನೊಂದು ಕಾನ್ಸೆಪ್ಟ್ ಅದ್ರ ಮೂರು ಕಾನ್ಸೆಪ್ಟ್ ಬರ್ತಾವೆ. ಇದರಲ್ಲಿ ಮತ್ತೊಂದು ಅನ್ರಿಕಾರ್ಡೆಡ್ ಲಯಬಿಲಿಟಿ ಯಾವ್ದಾದ್ರು ಇತ್ತಂದ್ರೆ ಅದನ್ನು ಡೆಬಿಟ್ ಸೈಡ್ ತೋರಿಸ್ತೀವಿ. ಅನ್ರಿಕಾರ್ಡೆಡ್ ಅಸೆಟ್ ಇತ್ತಂದ್ರೆ ಕ್ರೆಡಿಟ್ ಸೈಡ್ ತೋರಿಸ್ತೀವಿ. ಸೊ ಟೋಟಲ್ ಇಲ್ಲಿ ಮೂರು ಕಾನ್ಸೆಪ್ಟ್ ಬರ್ತಾವೆ. ಆ ಮೂರು ಕಾನ್ಸೆಪ್ಟ್ ವೈಸ್ ನಾವಿಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಹೋಗ್ಬೇಕಾಗ್ತದೆ. Okay, so goodwill account is very simple as they have already given ratio 3:2, that is old partners ratio. Old ratio na ಕೊಟ್ಟಿರ್ತಾರೋ ಆ goodwill ಕೊಟ್ಟಿರ್ತಕ್ಕಂತ ಅಮೌಂಟ್ ಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗೋದು. Okay, so this is the very simple problem. In next class we are going to solve partners capital account and balance sheet. Okay, so you all of you just copy this problem in your text notebook and we will continue in the next class. Thank you.